ಮರುದಿನ ಸೂರ್ಯೋದಯ ರಮೇಶ್ ಅವರ ಮನೆಯಲ್ಲಿ ಹೊಸ ಆಶಾದೀಪವನ್ನು ಹೊತ್ತು ತಂದಿತ್ತು. ಕಲ್ಯಾಣಿ ಗುಣಮುಖರಾಗಿ ಮನೆಗೆ ಬಂದ ಮೇಲೆ ನಡೆಯುತ್ತಿರುವ ಮೊದಲ ದೊಡ್ಡ ಶುಭ ಸಮಾರಂಭ ಇದಾಗಿತ್ತು. ಧನ್ಯ ಬೆಳ್ಳಂಬೆಳಗ್ಗೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಅಮ್ಮನಿಗೆ ಅಡುಗೆಯಲ್ಲಿ ಸಹಾಯ ಮಾಡುತ್ತಿದ್ದಳು. 10 ಗಂಟೆಯ ಸುಮಾರಿಗೆ ಅದ್ವೈತ್ನ ಕಾರು ರಮೇಶ್ ಅವರ ಮನೆಯ ಮುಂದೆಯೇ ಬಂದು ನಿಂತಿತ್ತು. ಕಾರಿನಿಂದ ಸಾವಿತ್ರಿ ಅವರು ಬಹಳ ಗಾಂಭೀರ್ಯದಿಂದ ಇಳಿದರು. ಅವರ ಹಿಂದೆ ಶ್ವೇತವರ್ಣದ ಶರ್ಟ್ ಧರಿಸಿದ್ದ ಅದ್ವೈತ್ ಬಹಳ ಸುಂದರವಾಗಿ ಕಾಣುತ್ತಿದ್ದನು. ಅದಿತಿ ಕೂಡ ಸಂಭ್ರಮದಿಂದ ಅವರ ಜೊತೆ ಬಂದಿದ್ದಳು. ರಮೇಶ್ ಮತ್ತು ಕಲ್ಯಾಣಿ ಬಾಗಿಲಿಗೆ ಬಂದು ಅತಿಥಿಗಳನ್ನು ಬರಮಾಡಿಕೊಂಡರು. ಸಾವಿತ್ರಿ ಅವರು ಕಲ್ಯಾಣಿಯನ್ನು ಕಂಡ ಕೂಡಲೇ ಪ್ರೀತಿಯಿಂದ ಮಾತನಾಡಿಸಿದರು. ಸಾವಿತ್ರಿ, ಕಲ್ಯಾಣಿ ಅವರೇ, ನಿಮ್ಮ ಆರೋಗ್ಯ ಸುಧಾರಿಸೋದು ನೋಡಿ ನಮಗೆ ತುಂಬ ಸಂತೋಷವಾಯಿತು. ಈ ಧನ್ಯ ಕೇವಲ ನಿಮ್ಮ ಮಗಳಲ್ಲ, ಇವತ್ತು ನಮ್ಮ ಮನೆಗೆ ಲಕ್ಷ್ಮಿಯಾಗಿ ಬರಬೇಕಾದವಳು. ಕಲ್ಯಾಣಿ ಭಾವುಕರಾಗಿ ಸಾವಿತ್ರಿ ಅವರಿಗೆ ನಮಸ್ಕರಿಸಿದರು. ನಮ್ಮಂತಹ ಸಾಮಾನ್ಯರ ಮನೆಗೆ ನೀವು ಬಂದು ಮಗಳನ್ನು ಕೇಳುತ್ತಿರುವುದು ನಮ್ಮ ಪುಣ್ಯ ಎಂದರು. ಅತಿಥಿಗಳು ಹಜಾರದಲ್ಲಿ ಕುಳಿತು ಮಾತನಾಡುತ್ತಿರುವಾಗ ಧನ್ಯ ಕಾಫಿ ಟ್ರೇ ಹಿಡಿದು ಬಂದಳು. ಅದ್ವೈತ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಧನ್ಯ ತಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ಬಹಳ ಮುಗ್ಧವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದಳು. ಕಾಫಿ ನೀಡುವಾಗ ಅದ್ವೈತ್ ಸದ್ದಿಲ್ಲದೆ, ಅಮ್ಮನ ಆಶೀರ್ವಾದ ಸಿಕ್ಕಾಯ್ತು, ಈಗಲಾದರೂ ನಿನ್ನ ಭಯ ಹೋಯ್ತೆ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದನು. ಧನ್ಯ ನಾಚಿಕೆಯಿಂದ ಕೆಂಪಾಗಿ ಅಲ್ಲಿಂದ ಓಡಿ ಹೋದಳು. ಇತ್ತ ಅಗ್ನಿ ನಿವಾಸದಲ್ಲಿ ಒಬ್ಬಳೇ ಇದ್ದ ಶ್ರೇಯ ಕುದಿಯುತ್ತಿದ್ದಳು. ಸಾವಿತ್ರಿ ಮತ್ತು ಅದ್ವೈತ್ ಧನ್ಯಾಳ ಮನೆಗೆ ಹೋಗಿ ಅವಳನ್ನು ಅಧಿಕೃತವಾಗಿ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಸತ್ಯ ಅವಳಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ತಕ್ಷಣ ಊರಿನಲ್ಲಿರುವ ಗಾಯತ್ರಿಗೆ ಫೋನ್ ಮಾಡಿದಳು. ಶ್ರೇಯ, ಅಮ್ಮ ನಾನಿಲ್ಲಿ ಹೇಳೋದು ಕೇಳಿಸ್ತಿದ್ಯಾ? ಇಲ್ಲಿ ಅಗ್ನಿನಿವಾಸ ಖಾಲಿ ಇದೆ. ಸಾವಿತ್ರಿ ಅತ್ತೆ ಮತ್ತು ಅದ್ವೈತ್ ಅಣ್ಣಯ್ಯ ಅಪ್ಪನ ಮನೆಗೆ ಹೋಗಿದ್ದಾರೆ. ನಿಶ್ಚಿತಾರ್ಥ ಕೂಡ ಫಿಕ್ಸ್ ಮಾಡಿಕೊಂಡು ಬರ್ತಾರೆ ಅಂತೆ. ಗಾಯತ್ರಿ, ಏನೇ ಹೇಳ್ತಿದ್ದೀಯ ಶ್ರೇಯ? ಆ ಕಲ್ಯಾಣಿ ಮನೆಗೆ ಬಂದದ್ದೇ ಸಾಲದು ಅಂತ ಈಗ ಮದುವೆ ಕೂಡ ಫಿಕ್ಸ್ ಮಾಡ್ತಿದ್ದಾರಾ? ರಮೇಶ್ ಇಷ್ಟೊಂದು ತುಳಿತಿದ್ದಾನ ನಮ್ಮನ್ನ? ಶ್ರೇಯ, ಹೌದಮ್ಮ, ನೀವು ಊರಲ್ಲಿ ಸುಮ್ಮನೆ ಕೂತಿದ್ದರೆ ಸಾಲದು, ಆ ಧನ್ಯನ ಒಂದು ಗತಿ ಕಾಣಿಸ್ಬೇಕು. ಇಲ್ದಿದ್ರೆ ಅವಳು ಈ ಮನೆಗೆ ಹಿರಿಯ ಸೊಸೆಯಾಗಿ ಬಂದು ನಮ್ಮನ್ನೆಲ್ಲ ಮೆಟ್ಟಿ ನಿಲ್ತಾಳೆ. ನೀವು ಈಗಲೇ ಏನಾದರೂ ಮಾಡಿ. ಗಾಯತ್ರಿ ಮತ್ತು ಗಿರಿಜಮ್ಮ ಫೋನ್ನಲ್ಲಿಯೇ ಸಂಚು ಹೂಡಿದರು. ರಮೇಶ್ ಅವರ ಮನೆಯ ನೆಮ್ಮದಿಯನ್ನು ಕೆಡಿಸಲು ಅವರು ಬೆಂಗಳೂರಿಗೆ ಮರಳುವ ನಿರ್ಧಾರ ಮಾಡಿದರು. ಸಾವಿತ್ರಿ ಅವರು ತಮ್ಮ ಬಳಿ ಇದ್ದ ಒಂದು ಪುಟ್ಟ ಚಿನ್ನದ ನಾಣ್ಯವನ್ನು ಕಲ್ಯಾಣಿಯ ಕೈಗಿಟ್ಟು, ಇದು ನಮ್ಮ ಮನೆತನದ ಆಶೀರ್ವಾದ. ಧನ್ಯ ನಮಗೆ ಸೊಸೆಯಲ್ಲ, ಮಗಳು. ಆದಷ್ಟು ಬೇಗ ಶುಭ ಮುಹೂರ್ತ ನಿಗದಿ ಮಾಡೋಣ ಎಂದು ಮದುವೆಯನ್ನು ಖಚಿತಪಡಿಸಿದರು. ರಮೇಶ್ ಅವರ ಕಣ್ಣಲ್ಲಿ ನೆಮ್ಮದಿಯ ನೀರು ತುಂಬಿತ್ತು. ತನ್ನ ಮಗಳ ಬದುಕು ಹಸನಾಗುತ್ತಿದೆ ಎಂಬ ಸಮಾಧಾನ ಅವರಿಗೆ ಸಿಕ್ಕಿತ್ತು. ಆದರೆ ಶ್ರೇಯ ಮತ್ತು ಗಾಯತ್ರಿ ಹೂಡುತ್ತಿರುವ ಆ ಹೊಸ ಸಂಚು ಈ ಸಂಭ್ರಮಕ್ಕೆ ಯಾವ ರೀತಿ ಅಡ್ಡಿಯಾಗಬಹುದು? ನಿಶ್ಚಿತಾರ್ಥಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಅಗ್ನಿನಿವಾಸ ಮತ್ತು ರಮೇಶ್ ಅವರ ಮನೆಯಲ್ಲಿ ಸಂಭ್ರಮದ ತಯಾರಿ ಜೋರಾಗಿ ನಡೆಯುತ್ತಿದೆ. ನಿಶ್ಚಿತಾರ್ಥದ ಸೀರೆ ಆರಿಸಲು ಅದ್ವೈತ್ ಧನ್ಯಾಳನ್ನು ದೊಡ್ಡ ಮಾಲ್ಗೆ ಕರೆದುಕೊಂಡು ಹೋಗಿದ್ದನು. ಜೊತೆಗೆ ಅದಿತಿ ಮತ್ತು ಲೀಲಾ ಕೂಡ ಬಂದಿದ್ದರು. ಅದಿತಿ ಒಂದಾದ ಮೇಲೆ ಒಂದು ಕಾಸ್ಟ್ಲಿ ಸೀರೆಗಳನ್ನು ಧನ್ಯಾಳ ಮೇಲೆ ಹಿಡಿದು ನೋಡುತ್ತಿದ್ದಳು. ನೋಡಿ ಧನ್ಯ ಅತ್ತಿಗೆ, ಈ ಕೆಂಪು ಸೀರೆಯಲ್ಲಿ ನೀವು ಪಕ್ಕಾ ಮಹಾಲಕ್ಷ್ಮಿ ತರ ಕಾಣ್ತೀರಾ. ಅಣ್ಣಯ್ಯ ಅಂತೂ ನಿನ್ನನ್ನೇ ನೋಡ್ತಾ ಇರ್ತಾರೆ. ಮದುವೆ ಮಂಟಪದಲ್ಲಿ ಕಣ್ಣು ಹೊಡೆಯೋದನ್ನ ಮಾತ್ರ ಮರಿಬೇಡಿ ಎಂದು ಕಿಚ್ಚಾಯಿಸುತ್ತಿದ್ದಳು. ಲೀಲಾ ಇವೆಲ್ಲವನ್ನು ನೋಡಿ ಸಂಭ್ರಮಿಸುತ್ತಿದ್ದಳು. ಧನ್ಯ, ನಿನ್ನ ಕಷ್ಟದ ದಿನಗಳನ್ನು ನೋಡಿದವಳು ನಾನು. ಇವತ್ತು ನೀನು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಿರೋದು ನನಗಂತೂ ಕನಸಿನ ತರ ಇದೆ ಎಂದು ಗೆಳತಿಯ ಕೈ ಹಿಡಿದು ಭಾವುಕಳಾದಳು. ಧನ್ಯ ಒಂದು ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆ ಆರಿಸಿದಾಗ ಅದ್ವೈತ್ ಅವಳ ಹತ್ತಿರ ಬಂದು ಪಿಸುಗುಟ್ಟಿದನು. ಈ ಬಣ್ಣ ನಿನ್ನ ಕಣ್ಣುಗಳಿಗೆ ತುಂಬಾ ಮ್ಯಾಚ್ ಆಗುತ್ತೆ ಧನ್ಯ. ನಿಶ್ಚಿತಾರ್ಥದ ದಿನ ನೀನು ದೇವತೆ ತರ ಕಾಣಬೇಕು ಅನ್ನೋದೇ ನನ್ನ ಆಸೆ. ಗಾಯತ್ರಿ ಮತ್ತು ಗಿರಿಜಮ್ಮ ಮೌನವಾಗಿ ಕೈಯಲ್ಲಿ ಒಂದು ಬ್ಯಾಗ್ ಹಿಡಿದು ಕಣ್ಣಿಗೆ ಗ್ಲಿಸರಿನ್ ಹಾಕಿಕೊಂಡು ರಮೇಶ್ ಮನೆ ಮುಂದೆ ಪ್ರತ್ಯಕ್ಷರಾದರು. ಕಲ್ಯಾಣಿ ಮತ್ತು ರಮೇಶ್ ಕಂಡ ಕೂಡಲೇ ಗಾಯತ್ರಿ ಅವರ ಕಾಲು ಹಿಡಿದು ಅಳಲು ಶುರು ಮಾಡಿದರು. ಗಾಯತ್ರಿ, ನನ್ನನ್ನು ಕ್ಷಮಿಸ್ಬಿಡಿ ರೀ. ಊರಿಗೆ ಹೋದ್ಮೇಲೆ ನನಗೆ ನನ್ನ ತಪ್ಪಿನ ಅರಿವಾಯಿತು. ಈ ಧನ್ಯ ಮದುವೆ ಸಂಭ್ರಮದಲ್ಲಿ ನಾನು ಇರಲೇಬೇಕು. ಬೇಕಿದ್ರೆ ನಾನಿಲ್ಲಿ ಕೆಲಸದವಳಾಗಿ ಇರ್ತೀನಿ. ದಯವಿಟ್ಟು ನನ್ನನ್ನು ಹೊರ ಹಾಕಬೇಡಿ. ಕಲ್ಯಾಣಿ ಅವರು ಕೂಡ ರೀ, ಇದೊಂದು ಸಾರಿ ಕ್ಷಮಿಸ್ಬಿಡಿ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದಾಗ ಕಲ್ಯಾಣಿಯ ಮೃದು ಸ್ವಭಾವ ನೋಡಿ ರಮೇಶ್ ಅನಿವಾರ್ಯವಾಗಿ ಅವರನ್ನು ಒಳಗೆ ಬಿಟ್ಟರು. ಆದರೆ ಇದೆಲ್ಲ ಅದ್ವೈತ್ಗೆ ಮೊದಲೇ ತಿಳಿದಿತ್ತು. ಅವನು ಈ ಬಾರಿ ನೇರವಾಗಿ ಕೈ ಹಾಕುವ ಬದಲು ಗಾಯತ್ರಿ ತಾನು ಅಗೆದ ಗುಂಡಿಗೆ ತಾನೇ ಬೀಳುವಂತೆ ಪ್ಲಾನ್ ಮಾಡಿದ್ದ. ಅದಿತಿ ಮತ್ತು ಸಮರ್ಥ್ ಸೇರಿದರೆ ಅಲ್ಲಿ ನಗು ಮತ್ತು ಗಲಾಟೆಗೆ ಕೊರತೆ ಇರಲಿಲ್ಲ. ನಿಶ್ಚಿತಾರ್ಥದ ಕೆಲಸಗಳಲ್ಲಿ ಸಮರ್ಥ್ ಓಡಾಡುತ್ತಿದ್ದರೆ ಅದಿತಿ ಅವನ ಕಾಲೆಳೆಯಲು ಶುರು ಮಾಡಿದಳು. ಅದಿತಿ, ನೋಡು ಸಮರ್ಥ್ ಅಣ್ಣ
ಇವತ್ತು ಅಣ್ಣಯ್ಯನ ಎಂಗೇಜ್ಮೆಂಟ್. ನೀನು ಹೀಗೆ ಸಿಂಪಲ್ ಆಗಿ ಇದ್ರೆ ಯಾರು ನಿನ್ನನ್ನು ಈ ಮನೆ ಮಗ ಅನ್ಕೊಳ್ಳಲ್ಲ. ಬೌನ್ಸರ್ ಅನ್ಕೊಂಡಾರು. ಹೋಗಿ ಒಳ್ಳೆ ಕುರ್ತಾ ಹಾಕೋ. ಸಮರ್ಥ್, ಅದಿತಿ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಾ ಇಲ್ಲ ಫ್ಯಾಷನ್ ಶೋ ಮಾಡ್ತಿದ್ದೀನಾ? ಅಣ್ಣಯ್ಯ ಪ್ರೇಮಲೋಕದಲ್ಲಿ ತೇಳ್ತಿದ್ದಾರೆ. ಅಮ್ಮ ಅತಿಥಿಗಳನ್ನು ನೋಡ್ಕೊಳ್ತಿದ್ದಾರೆ. ಇಲ್ಲಿ ಗ್ರೌಂಡ್ ವರ್ಕ್ ಮಾಡೋದು ನಾನು ಒಬ್ನೇ. ಅದಿತಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ರೆಡಿಯಾಗಿ ಬಂದಮೇಲೆ ನಾವಿಬ್ಬರು ಸೇರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕು ಗೊತ್ತಾ? ಸಮರ್ಥ್ ಸುಸ್ತಾದವನಂತೆ ನಟಿಸುತ್ತಾ, ನನ್ನ ಕೆಮಿಸ್ಟ್ರಿ ನಿನ್ನ ಜೊತೆಗಿಂತ ಆ ಮಸಾಲೆ ದೋಸೆ ಜೊತೆ ಚೆನ್ನಾಗಿದೆ. ಸದ್ಯಕ್ಕೆ ಅಲ್ಲಿಗೆ ಹೋಗ್ತೀನಿ ಎಂದು ಓಡಿ ಹೋದನು. ಅದಿತಿ ಅವನ ಹಿಂದೆ ನಿಲ್ಲೋ ಅಣ್ಣ ಎಂದು ಕೂಗುತ್ತಾ ಓಡಿದಳು. ಅಣ್ಣ ತಂಗಿಯ ತುಂಟಾಟ ನೋಡಿ ಸಾವಿತ್ರಿ ಅಮ್ಮ ಸಂಭ್ರಮ ಪಡುತ್ತಿದ್ದರು. ಮತ್ತೊಂದೆಡೆ ಧನ್ಯ ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ಮಿಂಚುತ್ತಿದ್ದಳು. ಅವಳನ್ನು ನೋಡಲು ಅದ್ವೈತ್ ಕಾತುರನಾಗಿದ್ದನು. ಎಲ್ಲರ ಕಣ್ಣು ತಪ್ಪಿಸಿ ಅದ್ವೈತ್ ಧನ್ಯ ಇದ್ದ ರೂಮಿಗೆ ಬಂದನು. ಅದ್ವೈತ್, ಧನ್ಯ, ನಿನ್ನನ್ನು ನೋಡಿದರೆ ನನಗೆ ಮಾತುಗಳೇ ಬರ್ತಿಲ್ಲ. ಅಂದು ದೇವಸ್ಥಾನದಲ್ಲಿ ದೀಪ ಹಚ್ಚಿದ ಹುಡುಗಿ ಇವತ್ತು ನಿನ್ನ ಜೀವನಕ್ಕೆ ದೀಪವಾಗ್ತಿದ್ದಾಳೆ ಅಂದುಕೊಂಡಿರಲಿಲ್ಲ. ಧನ್ಯ ನಾಚಿಕೆಯಿಂದ ಕೆಂಪಾಗಿ, ನೀವು ನನ್ನನ್ನು ಅತಿಯಾಗಿ ಹೊಗಳ್ತಿದ್ದೀರಾ ಸರ್. ಅದ್ವೈತ್, ಸರ್ ಅಂತ ಕರೆಯೋದನ್ನು ಯಾವಾಗ ಬಿಡ್ತೀಯ? ಇವತ್ತಿಂದ ನಾನು ಕೇವಲ ನಿನ್ನ ಅದ್ವೈತ್. ಅದ್ವೈತ್ ಮೆಲ್ಲಗೆ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ನಿಶ್ಚಿತಾರ್ಥದ ಉಂಗುರವನ್ನು ತೋರಿಸಿದನು. ಈ ಉಂಗುರ ನಿನ್ನ ಬೆರಳಿಗೆ ಸೇರಿದ ಮೇಲೆ ಈ ಪ್ರಪಂಚದಲ್ಲಿ ಯಾರು ನಿನ್ನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಧನ್ಯಾಳ ಮುಖದಲ್ಲಿ ಭಯ ಮಾಯವಾಗಿ ಈಗ ಕೇವಲ ಪ್ರೀತಿಯ ಸೆಳೆತವಿತ್ತು. ನಿಶ್ಚಿತಾರ್ಥದ ದಿನ. ಅಗ್ನಿನಿವಾಸದ ಹೂಗಳು ಅಲಂಕಾರದಿಂದ ಜಗಮಗಿಸುತ್ತಿತ್ತು. ಅತಿಥಿಗಳೆಲ್ಲ ತುಂಬಿದ್ದರು. ಧನ್ಯ ಕೆಂಪು ಮತ್ತು ಬಂಗಾರದ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ಮಂಟಪಕ್ಕೆ ಬರುತ್ತಿದ್ದರೆ ಅದ್ವೈತ್ನ ಕಣ್ಣುಗಳು ಅವಳಿಂದ ಬೇರೆ ಕಡೆ ಸರಿಯುತ್ತಿರಲಿಲ್ಲ. ಆದರೆ ಸಂಭ್ರಮದ ನಡುವೆ ಗಾಯತ್ರಿ ಮತ್ತು ಶ್ರೇಯ ದ್ವೇಷದ ಕಿಚ್ಚಿನಿಂದ ಬೇಯುತ್ತಿದ್ದರು. ಗಾಯತ್ರಿ ಮನಸ್ಸಿನಲ್ಲಿ ಒಂದು ಅತಿ ಕೆಟ್ಟ ಆಲೋಚನೆ ಇತ್ತು. ಧನ್ಯ ಮಂಟಪ ಹತ್ತುವಾಗ ಯಾವುದಾದರೂ ಭಾರವಾದ ಅಲಂಕಾರಿಕ ವಸ್ತುವನ್ನು ಅವಳ ಮೇಲೆ ಬೀಳುವಂತೆ ಮಾಡಿ ನಿಶ್ಚಿತಾರ್ಥವನ್ನೇ ನಿಲ್ಲಿಸಬೇಕೆಂದು ಅವಳ ಹೂವಿನ ಕುಂಡಗಳ ಹಿಂದೆ ಅಡಗಿದ್ದಳು. ಆದರೆ ಸಮರ್ಥ್ ಮತ್ತು ಅದಿತಿ ಮೊದಲೇ ಅಲರ್ಟ್ ಆಗಿದ್ದರು. ಸಮರ್ಥ್ ತನ್ನ ಅಣ್ಣ ಅದ್ವೈತ್ ಕೊಟ್ಟ ಸನ್ನೆಯಂತೆ ಕಾರ್ಯಪ್ರವೃತ್ತನಾದನು. ಗಾಯತ್ರಿ ಒಂದು ದೊಡ್ಡ ಕಂಚಿನ ದೀಪದ ಕಂಬವನ್ನು ಧನ್ಯಾಳ ದಾರಿಗೆ ನೂಕಲು ಹೋದಾಗ ಸಮರ್ಥ್ ಅತ್ಯಂತ ಚಾಣಾಕ್ಷತನದಿಂದ ಅಲ್ಲಿಗೆ ಬಂದನು. ಅವನು ಗಾಯತ್ರಿ ಗಮನಿಸುತ್ತಿದ್ದಂತೆ, ಅತ್ತೆಮ್ಮ ಸ್ವಲ್ಪ ಸೈಡ್ ಪ್ಲೀಸ್ ಎನ್ನುತ್ತಾ ವೇಗವಾಗಿ ಒಂದು ದೊಡ್ಡ ಹೂವಿನ ಕ್ರೇಟ್ ಅನ್ನು ಅವಳ ಕಡೆಗೆ ತಳ್ಳಿದನು. ಗಾಯತ್ರಿ ಸಮತೋಲನ ತಪ್ಪಿ ಕೆಳಗೆ ಬಿದ್ದಳು. ಅದೇ ಸಮಯದಲ್ಲಿ ಅವಳು ನೂಕಲು ಹೋದ ಭಾರವಾದ ಕಂಚಿನ ಕಂಬ ಅವಳ ಕೈ ಮೇಲೆಯೇ ಜೋರಾಗಿ ಬಿದ್ದಿತ್ತು. ಕಟಕ್ ಎಂಬ ಶಬ್ದ ಗಾಯತ್ರಿಗೆ ಮಾತ್ರ ಕೇಳಿಸಿತು. ಗಾಯತ್ರಿ ಅಮ್ಮೋ ಸತ್ತೆ ಎಂದು ಕಿರುಚುತ್ತಾ ತನ್ನ ಕೈ ಹಿಡಿದು ನೆಲದ ಮೇಲೆ ಕುಳಿತಳು. ಕೈ ಬೆರಳುಗಳು ಮತ್ತು ಮಣಿಕಟ್ಟು ಅತಿ ಭೀಕರವಾಗಿ ಊದಿಕೊಳ್ಳಲು ಶುರುವಾಯಿತು. ಸಮರ್ಥ್ ಅಮಾಯಕತೆಯಿಂದ ಓಡಿ ಬಂದು, ಅಯ್ಯೋ ಅತ್ತೆಮ್ಮ, ನೀವ್ಯಾಕೆ ಇಲ್ಲಿ ಕತ್ತಲೆಯಲ್ಲಿ ನಿಂತಿದ್ರಿ? ಪಾಪ, ಎಷ್ಟು ಜೋರಾಗಿ ಪೆಟ್ಟು ಬಿದ್ದಿದೆ ನೋಡಿ. ಯಾರು ಇಲ್ಲಿ ಈ ಕಂಬ ಇಟ್ಟಿದ್ದು ಎಂದು ನಾಟಕ ಮಾಡುತ್ತಾ ಅತ್ತೆ ಗಾಯತ್ರಿಗೆ ಪೆಚ್ಚು ಮುಖ ಮಾಡಿಸಿದನು. ಗಾಯತ್ರಿ ನೋವಿನಿಂದ ನರಳುತ್ತಿರುವುದನ್ನು ಕಂಡು ಶ್ರೇಯ ಓಡಿ ಬಂದಳು. ಅವಳಿಗೆ ತನ್ನ ಅಮ್ಮನ ಸ್ಥಿತಿ ನೋಡಿ ಎದೆ ಒಡೆದಂತಾಯಿತು. ತ್ರಿಲೋಕ್, ನೋಡಿ ಇಲ್ಲಿ ಅಮ್ಮನಿಗೆ ಎಷ್ಟು ಪೆಟ್ಟಾಗಿದೆ, ಯಾರೋ ಬೇಕಂತಲೇ ಹೀಗೆ ಮಾಡಿದ್ದಾರೆ ಎಂದು ಅಳುತ್ತಾ ತ್ರಿಲೋಕ್ನನ್ನು ಕರೆದಳು. ಆದರೆ ತ್ರಿಲೋಕ್ ಶ್ರೇಯಳ ಮಾತನ್ನು ಕಿಂಚಿತ್ತೂ ಕೇರ್ ಮಾಡಲಿಲ್ಲ. ಅವನು ತನ್ನ ಫೋನ್ನಲ್ಲಿ ಏನೋ ನೋಡುತ್ತಿರುವಂತೆ ನಟಿಸಿದನು. ತ್ರಿಲೋಕ್ ತಣ್ಣಗೆ, ಯಾರೋ ಮಾಡಿದ್ದಲ್ಲ ಶ್ರೇಯ, ಇನ್ನೊಬ್ಬರ ಸಂಭ್ರಮ ಹಾಳು ಮಾಡಲು ಹೋದರೆ ಹೀಗೆ ಆಗೋದು. ಸುಮ್ಮನೆ ಅಮ್ಮನನ್ನು ಕರ್ಕೊಂಡು ಹೋಗಿ ಕಟ್ಟು ಹಾಕಿಸು, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಶ್ರೇಯಳಿಗೆ ತ್ರಿಲೋಕ್ನ ಈ ಬದಲಾದ ಮನೋಭಾವ ನೋಡಿ ತುಂಬ ಸಂಕಟವಾಯಿತು. ಈ ಮನೆಯಲ್ಲಿ ಈಗ ತನಗೆ ಮತ್ತು ತನ್ನ ಅಮ್ಮನಿಗೆ ಬೆಲೆಯೇ ಇಲ್ಲ ಎಂದು ಅವಳಿಗೆ ಅರಿವಾಯಿತು. ಮಂಟಪದಲ್ಲಿ ಅದ್ವೈತ್ ಮತ್ತು ಧನ್ಯ ಪರಸ್ಪರ ಉಂಗುರ ಬದಲಾಯಿಸಿಕೊಳ್ಳುತ್ತಿದ್ದರು. ಚಪ್ಪಾಳೆಗಳ ಸದ್ದು ಮುಗಿಲು ಮುಟ್ಟಿತ್ತು. ಅದ್ವೈತ್ ಧನ್ಯಾಳ ಕೈ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಗುತ್ತಿದ್ದನು. ಈ ದೃಶ್ಯವನ್ನು ದೂರದಿಂದ ನೋಡುತ್ತಿದ್ದ ತ್ರಿಲೋಕ್ನ ಎದೆಯಲ್ಲಿ ಏನೋ ಚುಚ್ಚಿದಂತಾಯಿತು. ಅವನು ಧನ್ಯಾಳನ್ನು ಪ್ರೀತಿಸುತ್ತಿದ್ದನು. ಈಗ ಅವಳು ತನ್ನ ಸ್ವಂತ ಅಣ್ಣನ ಹೆಂಡತಿಯಾಗಿ ಈ ಮನೆಯ ಹಿರಿಯ ಸೊಸೆಯಾಗಿ ಬರುತ್ತಿರುವುದು ಅವನಿಗೆ ಒಳಗೊಳಗೆ ಹಿಂಸೆ ನೀಡುತ್ತಿತ್ತು. ಆ ಒಂದು ಕ್ಷಣ ಅವನಿಗೂ ಅನಿಸಿತ್ತು, ಧನ್ಯ ಇವತ್ತು ಎಷ್ಟು ಸುಂದರ ಮತ್ತು ನೆಮ್ಮದಿಯಾಗಿದ್ದಾಳೆ ಎಂದು. ಆದರೆ ಆ ನೆಮ್ಮದಿಗೆ ಕಾರಣ ತಾನಲ್ಲ, ತನ್ನ ಅಣ್ಣ ಅದ್ವೈತ್ ಎಂಬ ಸತ್ಯ ಅವನನ್ನು ಸುಡುತ್ತಿತ್ತು. ಗಾಯತ್ರಿ ಒಂದು ಕೈಲಿ ಬ್ಯಾಂಡೇಜ್ ಹಾಕಿಕೊಂಡು ಮೂಲೆಯಲ್ಲಿ ಪೆಚ್ಚಗೆ ಕುಳಿತಿದ್ದರೆ ಅದಿತಿ ಮತ್ತು ಸಮರ್ಥ್ ಹೈಫೈ ಕೊಟ್ಕೊಂಡು ಸಂಭ್ರಮಿಸುತ್ತಿದ್ರು. ಅದ್ವೈತ್ ಧನ್ಯಾಳ ಹತ್ತಿರ ಬಂದು, ಇವತ್ತಿನಿಂದ ನೀನು ಅಧಿಕೃತವಾಗಿ ನನ್ನವಳು ಎಂದು ಪಿಸುಗುಟ್ಟಿದಾಗ
ಧನ್ಯಾಳ ಮುಖದಲ್ಲಿ ಅದ್ವೈತ್ ನನ್ನವನು ಎಂಬ ಮುದ್ದಾದ ನಗು ಅರಳಿತ್ತು. ನಿಶ್ಚಿತಾರ್ಥದ ಶಾಸ್ತ್ರಗಳೆಲ್ಲ ಅದ್ದೂರಿಯಾಗಿ ಮುಗಿದವು. ಇಡೀ ಅಗ್ನಿನಿವಾಸದಲ್ಲಿ ಹರ್ಷದ ವಾತಾವರಣ ಮನೆ ಮಾಡಿತ್ತು. ರಮೇಶ್ ಮತ್ತು ಕಲ್ಯಾಣಿ ದಂಪತಿಗಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು. ತಮ್ಮ ಮಗಳು ಇಷ್ಟು ಗೌರವಯುತವಾದ ಮನೆತನಕ್ಕೆ ಸೊಸೆಯಾಗಿ ಅದ್ವೈತ್ನಂತಹ ಸದ್ಗುಣಿಯ ಬಾಳ ಸಂಗಾತಿಯಾಗಿ ಹೋಗುತ್ತಿರುವುದನ್ನು ಕಂಡು ಅವರಿಗೆ ಜನ್ಮ ಸಾರ್ಥಕವಾಯಿತು ಎನಿಸಿತು. ಊಟದ ಸಮಯ ಬಂದಾಗ ಅದಿತಿ ತನ್ನ ತುಂಟಾಟ ಶುರು ಮಾಡಿದಳು. ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದಾಗ ಅದಿತಿ ದೊಡ್ಡದಾಗಿ ಘೋಷಿಸಿದಳು. ಅದಿತಿ, ನಿಲ್ಲಿಸಿ ಎಲ್ಲರೂ. ಇವತ್ತು ಅಣ್ಣಯ್ಯ ಮತ್ತು ಧನ್ಯ ಅತ್ತಿಗೆ ಒಬ್ಬರಿಗೊಬ್ಬರು ಊಟ ಮಾಡಿಸಬೇಕು. ಇದು ನನ್ನ ಆರ್ಡರ್. ನಿಶ್ಚಿತಾರ್ಥ ಆದಮೇಲೆ ಮೊದಲ ಬಾರಿಗೆ ಜೊತೆಯಲ್ಲಿ ಊಟ ಮಾಡ್ತಿದ್ದಾರೆ. ಈ ಸಂಭ್ರಮ ಮಿಸ್ ಆಗಬಾರ್ದು. ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ಅಮ್ಮ ಕಲ್ಯಾಣಿ ಕಡೆ ನೋಡಿದಳು. ಅದ್ವೈತ್ ಮೌನವಾಗಿ ನಗುತ್ತಿದ್ದರೂ ಅದಿತಿ ಬಿಡಲಿಲ್ಲ. ಅದಿತಿ, ಅಣ್ಣಯ್ಯ ಸುಮ್ಮನೆ ನೋಡಬೇಡ. ಧನ್ಯ ಅಕ್ಕ ಇವತ್ತು ನಿನಗೋಸ್ಕರ ಬೆಳ್ಳಂಬೆಳಗ್ಗೆ ಎದ್ದು ಹಸಿವಿನಿಂದ ಇದ್ದಾಳೆ. ಈಗ ನೀನೇ ಅವಳಿಗೆ ಮೊದಲ ತುತ್ತು ತಿನ್ನಿಸ್ಬೇಕು. ಸಮರ್ಥ ಅಣ್ಣ ನೋಡು, ನೀನಾದರೂ ಹೇಳು. ಸಮರ್ಥ್ ನಗುತ್ತಾ, ಹೌದು ಅಣ್ಣ ತಂಗಿ ಹೇಳಿದ ಮೇಲೆ ಮುಗಿಯಿತು. ಅತ್ತಿಗೆಗೆ ಊಟ ಮಾಡಿಸು ಎಂದು ಧ್ವನಿಗೂಡಿಸಿದನು. ಅದ್ವೈತ್ ಬಹಳ ಪ್ರೀತಿಯಿಂದ ಒಂದು ತುತ್ತು ಅನ್ನವನ್ನು ತೆಗೆದು ಧನ್ಯಾಳ ಬಾಯಿಗೆ ಇಟ್ಟನು. ಧನ್ಯಾಳ ಕಣ್ಣುಗಳಲ್ಲಿ ಪ್ರೀತಿ ಮಿಂಚುತ್ತಿತ್ತು. ಅವಳು ಕೂಡ ಅಷ್ಟೇ ಸಂಕೋಚದಿಂದ ಅದ್ವೈತ್ಗೆ ಊಟ ಮಾಡಿಸಿದಳು. ಇದನ್ನು ನೋಡಿ ರಮೇಶ್ ಮತ್ತು ಸಾವಿತ್ರಮ್ಮ ಮನ್ಸಾರೆ ನಕ್ರು. ಮತ್ತೊಂದೆಡೆ ಕೈ ಮುರಿದುಕೊಂಡು ಪಟ್ಟಿ ಕಟ್ಟಿಸಿಕೊಂಡಿದ್ದ ಗಾಯತ್ರಿ ಮತ್ತು ಮೂಲೆ ಗುಂಪಾಗಿದ್ದ ಶ್ರೇಯಳಿಗೆ ಇದು ಅಕ್ಷರಶಃ ಬೆಂಕಿಯಲ್ಲಿ ಬಿದ್ದಂತೆ ಅನ್ನಿಸುತ್ತಿತ್ತು. ಇಡೀ ಮನೆಯ ಸಂಭ್ರಮಕ್ಕೆ ಕಾರಣವಾಗಿದ್ದ ಧನ್ಯಾಳನ್ನು ಕಂಡರೆ ಅವರಿಗೆ ಹೊಟ್ಟೆ ಉರಿಯುತ್ತಿತ್ತು. ಗಾಯತ್ರಿ ಪಿಸುಗುಟ್ಟುತ್ತಾ, ನೋಡೇ ಶ್ರೇಯ, ಆ ಧನ್ಯ ಎಷ್ಟು ಹಾರಾಡ್ತಿದ್ದಾಳೆ. ನಮ್ಮ ಮನೆ ಕೆಲಸ ಮಾಡಿಕೊಂಡು ಬಿದ್ದಿದ್ದವಳು ಇವತ್ತು ಈ ಅಗ್ನಿವಂಶದ ರಾಣಿ ಥರ ಮೆರೆಯುತ್ತಿದ್ದಾಳೆ. ನಾನಿಲ್ಲಿ ಕೈ ಮುರಿದುಕೊಂಡು ಕೂತಿದ್ದೀನಿ. ಅವಳನ್ನು ನೋಡಿದರೆ ನಗುತ್ತಾ ಮಜಾ ಮಾಡ್ತಿದ್ದಾಳೆ. ಶ್ರೇಯ, ಅಮ್ಮ ಅಷ್ಟೇ ಅಲ್ಲ, ತ್ರಿಲೋಕ್ ಕೂಡ ಅವಳನ್ನೇ ನೋಡ್ತಿದ್ದಾನೆ. ಅತ್ತೆ ಮತ್ತು ಅದ್ವೈತ್ ಅವಳನ್ನು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಿದ್ದಾರೆ. ಈ ಮನೆಯಲ್ಲಿ ನಮಗೆ ಬೆಲೆ ಇಲ್ಲದಂತಾಗಿದೆ. ಈ ಸಂಭ್ರಮವನ್ನು ನಾನು ಹೇಗಾದರೂ ಮಾಡಿ ಹಾಡು ಮಾಡಲೇಬೇಕು. ಶ್ರೇಯಳ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ಇತ್ತು. ಗಾಯತ್ರಿ ತನ್ನ ಮುರಿದ ಕೈಯ ನೋವನ್ನು ಮರೆತು ಧನ್ಯಾಳ ಸುಖವನ್ನು ಹೇಗೆ ಕಸಿದುಕೊಳ್ಬೇಕು ಎಂದು ಸಂಚು ರೂಪಿಸುತ್ತಿದ್ದಳು. ತ್ರಿಲೋಕ್ ದೂರದಲ್ಲಿ ನಿಂತು ಧನ್ಯ ಅದ್ವೈತ್ಗೆ ಊಟ ಮಾಡಿಸುವುದನ್ನು ನೋಡುತ್ತಿದ್ದನು. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಆದರೆ ಮನಸ್ಸಿನೊಳಗೆ ಅಸೂಯೆ ಮತ್ತು ಸಿಟ್ಟು ಜಗಳವಾಡುತ್ತಿದ್ದವು. ಸಮರ್ಥ್ ಅವನ ಹತ್ತಿರ ಬಂದು, ಏನು ತ್ರಿಲೋಕ್ ಅಣ್ಣಯ್ಯ, ಜೋಡಿ ಸಖತ್ತಾಗಿದೆ ಅಲ್ವಾ ಎಂದಾಗ ತ್ರಿಲೋಕ್ ಏನೂ ಮಾತನಾಡದಲ್ಲಿಂದ ಹೊರಟು ಹೋದನು. ಸಮರ್ಥ್ ಮತ್ತು ಅದಿತಿ ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡರು. ಇವನಿಗೇನಾಯ್ತು ಅಂತ ಇದರ ಮಧ್ಯೆ ಇಬ್ಬರು ಗಾಯತ್ರಿ ಮತ್ತು ಶ್ರೇಯ ಮೇಲೆ ಕಣ್ಣಿಟ್ಟಿದ್ದರು. ಮತ್ತೇನಾದರೂ ಕಿತಾಪತಿ ಮಾಡಿದ್ರೆ ಅಂತ. ಊಟದ ನಂತರ ಸಂಭ್ರಮ ಮುಗಿದು ಅತಿಥಿಗಳೆಲ್ಲರೂ ಹರಟೆಯಲ್ಲಿ ಮಗ್ನರಾಗಿದ್ದರು. ಅದ್ವೈತ್ ಮೆಲ್ಲನೆ ಧನ್ಯಾಳ ಕಡೆ ಸನ್ನೆ ಮಾಡಿದನು. ಎಲ್ಲರ ಕಣ್ಣು ತಪ್ಪಿಸಿ ಅವರಿಬ್ಬರು ಅಗ್ನಿನಿವಾಸದ ಸುಂದರವಾದ ಹಿತ್ತಲ ಗಿಡಗಳ ನಡುವೆ ಇರುವ ಗಾರ್ಡನ್ಗೆ ಬಂದರು. ರಾತ್ರಿಯ ತಂಪಾದ ಗಾಳಿ ಬೀಸುತ್ತಿತ್ತು. ಮಲ್ಲಿಗೆ ಹೂಗಳ ಘಮ ಇಡೀ ತೋಟವನ್ನು ಆವರಿಸಿತ್ತು. ಗಾರ್ಡನ್ ಮಧ್ಯದಲ್ಲಿದ್ದ ಒಂದು ಪುಟ್ಟ ಮಂಟಪವನ್ನು ಅದ್ವೈತ್ ದೀಪಗಳಿಂದ ಸಿಂಗರಿಸಿದ್ದನು. ಧನ್ಯ ಅಲ್ಲಿಗೆ ಹೋದಾಗ ಕಂಡ ದೃಶ್ಯ ಅವಳನ್ನು ಬೆರಗುಗೊಳಿಸಿತು. ಅಲ್ಲಿ ಒಂದು ಸಣ್ಣ ಕೇಕ್ ಇತ್ತು. ಅದರ ಮೇಲೆ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಸೂನ್ ಟು ಬಿ ಮಿಸ್ಟರ್ ಅದ್ವೈತ್ ಎಂದು ಬರೆಯಲಾಗಿತ್ತು. ಧನ್ಯ ಆಶ್ಚರ್ಯದಿಂದ, ಸರ್, ಇವತ್ತು ನನ್ನ ಹುಟ್ಟಿದಬ್ಬ ಅಂತ ನಿಮ್ಗೇಗೆ ಗೊತ್ತು? ಅದ್ವೈತ್, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಧನ್ಯ. ಇಷ್ಟು ದಿನ ಕಷ್ಟದಲ್ಲೇ ಕಳೆದ ನಿನ್ನ ಪ್ರತಿಯೊಂದು ಹುಟ್ಟ ಹಬ್ಬವೂ ಇನ್ಮೇಲೆ ಹೀಗೆ ಸಂಭ್ರಮದಿಂದ ಇರಬೇಕು. ಇದು ಈ ಮನೆಯ ಹಿರಿಯ ಸೊಸೆಯಾಗಿ ನಿನಗೆ ಸಿಗುತ್ತಿರೋ ಮೊದಲ ಗೌರವ. ಅದ್ವೈತ್ ಅವಳ ಕೈ ಹಿಡಿದು ಕೇಕ್ ಕತ್ತರಿಸಿದನು. ನಂತರ ಅವಳ ಕೈಗೆ ಒಂದು ಚಿಕ್ಕ ಪೆಟ್ಟಿಗೆಯನ್ನು ನೀಡಿದನು. ಅದನ್ನು ತೆರೆದಾಗ ಅದರಲ್ಲಿ ಒಂದು ಅಪರೂಪದ ನೀಲಿ ವಜ್ರದ ಕಿವಿಯೋಲೆ ಇತ್ತು. ಈ ವಜ್ರ ನಿನ್ನ ಕಣ್ಣುಗಳಷ್ಟೇ ಪವಿತ್ರವಾಗಿದೆ. ಇದು ನನ್ನ ಕಡೆಯಿಂದ ನಿನಗೆ ಪ್ರೀತಿಯ ಕಾಣಿಕೆ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟನು. ಧನ್ಯಾಳ ಕಣ್ಣಲ್ಲಿ ಆನಂದ ಬಾಷ್ಪ ಹೊರಬಂತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಕಥೆಯನ್ನು ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.